ಪುಲ್ವಾಮಾದಲ್ಲಿ 3 ಉಗ್ರರನ್ನ ಹೊಡೆದುರುಳಿಸಿದೆ ಭಾರತದ ಸೇನಾಪಡೆ. ಭದ್ರತಾ ಪಡೆಗಳಿಂದ ನಿರಂತರ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಟ್ರಾಲ್ನ ಕುಚುಮುಲ್ಲಾದಲ್ಲಿ ಭದ್ರತಾ ಪಡೆ ಸರ್ಚಿಂಗ್ ಕಾರ್ಯವನ್ನ ಮುಂದುವರೆಸಿದೆ. ನಿರಂತರವಾಗಿ ಗುಂಡಿನ ಸದ್ದು ಕೇಳೋಕ್ ಸಿಕ್ಕಿದೆ. ಎನ್ಕೌಂಟರ್ ಸ್ಥಳವನ್ನ ಇದೀಗ ಸ್ಯಾನಿಟೈಸ್ ಮಾಡ್ತಾ ಇದೆ ಸೇನಾಪಡೆ. मैं भी आ रहा हूँ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ಆಕ್ಚುಲಿ ಈ ಆಪರೇಷನ್ ಸಿಂಧೂರದ ಬಹುತೇಕ ಕಾರ್ಯಗಳು ಮುಗಿತು. ಇನ್ನೇನಿದ್ರು ಉಗ್ರರ ವಿರುದ್ಧ ಕಾರ್ಯಾಚರಣೆ, ಹಾಗೆ ಕಾಶ್ಮೀರ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ ಅಂತ ಹೇಳಿ ವಾಪಸ್ ಬೆಂಗಳೂರು ಬರುವವರಿದೆ. ಆದರೆ ಉಗ್ರರ ವಿರುದ್ಧದ ಭಾರತೀಯ ಸೇನಾ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ. ಮೊನ್ನೆ ಶೋಪಿಯಾನ್ನಲ್ಲಿ, ಹಾಗೆ ಇವತ್ತು ಪುಲ್ವಾಮಾ ಭಾಗದಲ್ಲಿ. ಹೀಗಾಗಿ ಕಾಶ್ಮೀರದಲ್ಲೇ ಉಳಿದುಕೊಂಡಿದ್ದಾರೆ. ಮತ್ತೊಂದಷ್ಟು ದಿನಗಳ ಕಾಲ ಅಲ್ಲಿನ ಕಾರ್ಯಾಚರಣೆಯ ಲೈವ್ ಅಪ್ಡೇಟ್ಸ್ ಅನ್ನ ನಿಮ್ವರೆಗೂ ತಲುಪಿಸ್ತಾ ಹೋಗ್ತಾರೆ ನನ್ನ ಕಲೀಗ್ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ. ರಂಜಿತ್, ಸದ್ಯಕ್ಕೆ ಸೇನೆಯ ಕಾರ್ಯಾಚರಣೆ ಯಾವ ರೀತಿ ನಡೀತಾ ಇದೆ, ತಾವೆಲ್ಲಿದ್ದೀರಿ, ಏನೆಲ್ಲ ಅಪ್ಡೇಟ್ಸ್ ಕೊಡಬಹುದು ನಮ್ಮ ವೀಕ್ಷಕರಿಗೆ? ನೋಡಿ, ನಾನೀಗ ಪುಲ್ವಾಮಾದ ಈ ಭಯೋತ್ಪಾದಕರ ನೆಲೆಗಳನ್ನ ಹುಡುಕಿ ಭಾರತೀಯ ಸೇನೆ ಧ್ವಂಸ ಮಾಡ್ತಾ ಇದೆಯಲ್ಲ, ಪುಲ್ವಾಮಾದ ಈ ಜಾಗದಲ್ಲಿ ನಾನಿದ್ದೀನಿ. ಬೆಳಿಗ್ಗೆ 3 ಗಂಟೆ ಸುಮಾರಿಗೆ ಭಯೋತ್ಪಾದಕರು ಸುಮಾರು 5 ಜನ ಈ ಮಾರ್ಗದಲ್ಲಿ ಮುಂದಕ್ಕೆ ಹೋದ್ರೆ ಒಂದು ಮನೆಯಲ್ಲಿ ತಂಗಿದ್ರು ಅನ್ನೋದ್ರ ಬಗ್ಗೆ ಸೇನೆಗೆ ಮಾಹಿತಿ ಬರುತ್ತೆ, ಖಚಿತ ಮಾಹಿತಿ ಬರುತ್ತೆ. ರಾತ್ರಿ ಸುಮಾರಿಗೆ ಅಂದ್ರೆ ಮಾಹಿತಿ ಬರುತ್ತೆ. ಅದಾದ ನಂತರ ಸೇನೆ ಇಲ್ಲಿಗೆ ಸಿಆರ್ಪಿಎಫ್ ನ 108ನೇ ಬೆಟಾಲಿಯನ್ ಹಾಗೆ ಎಸ್ಒಜಿ ಸ್ಪೆಷಲ್ ಆಪರೇಷನ್ ಗ್ರೂಪ್ ಸೇರಿದಂತೆ ಮತ್ತು ರಾಷ್ಟ್ರೀಯ ರೈಫಲ್ಸ್ ಭದ್ರತಾ ಪಡೆಗಳು ಇಲ್ಲಿಗೆ ಆಗಮಿಸಿ ಆ ಮನೆಯನ್ನ ಸುತ್ತುವರಿತಾರೆ. ಮನೆಯನ್ನ ಸುತ್ತುವರಿದ ತಕ್ಷಣಕ್ಕೆ ಅಲ್ಲಿ ಗುಂಡಿನ ಚಕಮಕಿ ಶುರುವಾಗುತ್ತೆ. ಸುಮಾರು 6 ಗಂಟೆಗಳಿಂದಲೂ ಕೂಡ ಸತತವಾಗಿ ಈಗ ಫೈರಿಂಗ್ ನಡೀತಾನೆ ಇದೆ. ಭಾರತೀಯ ಸೇನೆ ಅವ್ರ ಮೇಲೆ ಅಥವಾ ಭದ್ರತಾ ಪಡೆಗಳು ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರೆ, ಅವರು ಯಾರು ಅಲ್ಲಿದ್ದಂತ ಭಯೋತ್ಪಾದಕರು ಸುಮಾರು 5 ಜನ ಅಂತೇಳಿ ಹೇಳ್ತಾ ಇದ್ದಾರೆ, ಅವರು ಆರ್ಮಿ ಮೇಲೆ ಅಥವಾ ಭದ್ರತಾ ಪಡೆಗಳ ಮೇಲೆ ದಾಳಿಯನ್ನ ಮಾಡ್ತಾ ಇದ್ದಾರೆ. ದಾಳಿಯಲ್ಲಿ ಮೊದಲಿಗೆ ಓರ್ವ ಉಗ್ರನನ್ನ ಹೊಡೆದುರುಳಿಸಿದಂತಹ ಭದ್ರತಾ ಪಡೆಗಳು ಈಗ ಮತ್ತಿಬ್ಬರನ್ನ ಹೊಡೆದುರುಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಖಚಿತ ಮಾಹಿತಿ ಲಭ್ಯ ಆಗಿದೆ. ಇನ್ನೂ ಕೂಡ ಇಬ್ಬರು ಅದೇ ಮನೆಯಲ್ಲಿದ್ದಾರೆ ಅನ್ನುವ ಮಾಹಿತಿ ಹಿನ್ನೆಲೆಯಲ್ಲಿ ಸರ್ಚಿಂಗ್ ಆಪರೇಷನ್ ಈಗ ನಡೀತಾ ಇದೆ. ಸೇನಾ ಸಿಬ್ಬಂದಿ ಎಲ್ಲ ಅಲ್ಲಿ ನಿಂತ್ಕೊಂಡಿದ್ದಾರೆ, ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಬೇಸಿಕಲಿ ಇವ್ರು ಯಾರು, ಈ ಶಂಕಿತ ಉಗ್ರರು ಯಾರು, ಏನು ಎತ್ತ ಅಂತ ಹೇಳಿ ನಾವು ಗಮನಿಸ್ತಾ ಹೋದಾಗೆ, ಈ LET ಉಗ್ರರು ಲಷ್ಕರ್ ಎ ತೊಯ್ಬಾ ಸಂಘಟನೆಯ ದ ರೆಸಿಸ್ಟೆಂಟ್ ಫ್ರಂಟ್ ಉಗ್ರರು ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಆಪರೇಷನ್ ಕೇಲಾರ್ ಹೆಸರಿನಲ್ಲಿ ಈ ಭಯೋತ್ಪಾದಕ ನಿಗ್ರಹ ಕಾರ್ಯಾಚರಣೆ ನಡೀತಾ ಇದೆ. ಈ 5 ಜನ ಉಗ್ರರು ಮಂಗಾಮ್, ಕಾಶಿಪುರ ಹಾಗೆ ಲರೌ ಮೂಲದ ಉಗ್ರರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಇವರು ನಿನ್ನೆ ಬೆಳಗಿನ ಜಾವ, ರಾತ್ರಿ ಬಂದು ಬೆಳಗಿನ ಜಾವ ಈ ಮನೆಯಲ್ಲಿ ಉಳ್ಕೊಂಡಿದ್ರು. ಹಾಗಾಗಿ ಇಲ್ಲಿನ ಸ್ಥಳೀಯರೊಬ್ಬರು ಸೇನೆಗೆ ಮಾಹಿತಿಯನ್ನ ಕೊಟ್ಟಂತ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಗಿಳಿದಂತ ಸೇನೆ ಇಲ್ಲಿಗೆ ಬಂದು ಸರ್ಚಿಂಗ್ ಆಪರೇಷನ್ ಅನ್ನ ಮಾಡಿ ಈಗ 3 ಜನರನ್ನ ಹೊಡೆದು ಹಾಕಿದೆ ಅನ್ನೋದ್ರ ಬಗ್ಗೆ. ಇದು ತ್ರಾಲ್ನ ನಾದಿರ್ ಅನ್ನುವ ಒಂದು ಸ್ಥಳ. ಇದು ತ್ರಾಲ್ ಪುಲ್ವಾಮಾ ಜಿಲ್ಲೆಯ, ದಕ್ಷಿಣ ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ತ್ರಾಲ್ನ ನಾದಿರ್ ಅನ್ನುವ ಒಂದು ಹಳ್ಳಿ ಇದು. ಇಲ್ಲಿ ಬಂದು ಅವರು ಉಳ್ಕೊಂಡಿದ್ರು. ನೋಡಿ, ಇವಾಗ ಎಸ್ಒಜಿ ಸ್ಪೆಷಲ್ ಆಪರೇಷನ್ ಗ್ರೂಪ್ ನ ಭದ್ರತಾ ಪಡೆಗಳಲ್ಲಿ ಹೋಗ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ರಿ. ಸ್ಯಾನಿಟೈಸ್ ಈಗಷ್ಟೇ ಆಗಿದೆ. ನಾನೇ ಸ್ವತಃ ನನ್ನ ಕಿವಿಯಾರ ಕೇಳಿದ್ದೀನಿ. 5 ಸುತ್ತಿನ ಗುಂಡಿನ ದಾಳಿ ಆಗಿರೋದನ್ನ ನಾನೇ ಇಲ್ಲಿದ್ದು ನನ್ನ ಕಿವಿಯಾರ ಕೇಳಿದ್ದೀನಿ. ಢಮ್ 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 ಅಂತೇಳಿ ಹೇಳ್ತಾ ಇದ್ರೆ ನಮ್ಮ ಎದೆಯಲ್ಲಿ ಝಲ್ 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 ಅನ್ನೋ ರೀತಿಯಲ್ಲಿ ಶಬ್ದ ಆಗ್ತಾ ಇತ್ತು. ಅಂದ್ರೆ ಆ ಮನೆಯನ್ನ ಸುತ್ತುವರೆದು ಅಲ್ಲಿ ಈಗ ಸ್ಯಾನಿಟೈಸ್ ಮಾಡ್ತಾ ಇದ್ದಾರೆ ಸಂಪೂರ್ಣವಾಗಿ. ಈಗ ಸೇನೆ ಇಲ್ಲಿ ಸರ್ಚಿಂಗ್ ಮಾಡ್ತಾ ಇದ್ದಾರೆ. ಇದು ಹೇಗೆ ಅಂತ ಹೇಳಿ ಕೇಳಿದ್ರೆ, ಈ ತ್ರಾಲ್ನ ನಾದಿರ್ ಅನ್ನುವ ಈ ಒಂದು ಸ್ಥಳ ಹೇಗೆ ಕೇಳಿದ್ರೆ, ಎದುರುಗಡೆ ಪಹಡ್, ಈ ನಾದಿರ್ ಅನ್ನುವ ಈ ಹಳ್ಳಿಗೆ ಹೊಂದಿಕೊಂಡಂತೆ ಎದುರುಗಡೆ ಇರೋದು ಪಹಡ್. ಅದು ಅಲ್ಲಿ ಡೀಪ್ ಫಾರೆಸ್ಟ್. ಅದು ಅಲ್ಲಿ ಯಾವಾಗಲೂ ಕೂಡ ಈ ರೀತಿಯ ಟೆರರ್ ಆಕ್ಟಿವಿಟಿ ನಡೀತಾ ಇತ್ತು. ಅದರಂತೆ ಮಿಲಿಟೆಂಟ್ ಆಪರೇಷನ್ ಕೂಡ ಇಲ್ಲಿ ಯಾವಾಗಲೂ ನಡೀತಾ ಇರುತ್ತೆ. ಅದೆಲ್ಲದರ ಹೊರತಾಗಿ ಇವರು ರಾತ್ರಿ ಬರ್ತಾರೆ, ಯಾವಾಗ ಬರ್ತಾರೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಾಗೋದಿಲ್ಲ. ಇವರೆಲ್ಲರೂ ಕೂಡ LAT ಸಂಘಟನೆ
ದಿ ರೆಸಿಸ್ಟೆಂಟ್ ಫ್ರಂಟ್ ಸಂಘಟನೆಯ ಉಗ್ರರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡಿ 3 ಜನರನ್ನ ಹೊಡೆದಾಕಿದ್ದಾರೆ. ಇದರಲ್ಲಿ ಯಾವುದೇ ಭದ್ರತಾ ಪಡೆಗಳಿಗೂ ಕೂಡ ಏನೂ ಆಗಿಲ್ಲ. ಇಲ್ಲಿನ ಜನ ಎಲ್ಲ, ಈ ಸುತ್ತಮುತ್ತ ಇರುವಂತ ಜನ ಎಲ್ಲ ಇಲ್ಲೆಲ್ಲ ಇಷ್ಟೊತ್ತರೆಗೂ ಕೂಡ ನಿಂತ್ಕೊಂಡು ನೋಡ್ತಾ ಇದ್ರು ಸೇನಾ ಕಾರ್ಯಾಚರಣೆಯನ್ನ. ಆದ್ರೆ ಈಗ ಇಲ್ಲಿದ್ದಂತ ಸೇನಾ ಸಿಬ್ಬಂದಿಯವರನ್ನೆಲ್ಲ ವಾಪಸ್ ಕಳಿಸ್ಬಿಟ್ಟಿದ್ದಾರೆ. ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ. ಸುಮಾರು 6 ಗಂಟೆಗಳಿಂದ ಗುಂಡಿನ ಚಕಮಕಿ ನಡೀತಾ ಇತ್ತು. ನಾವೇ ಕೇಳ್ತಾ ಇದ್ವಿ, ಡಮ್ 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 ಅನ್ನೋ ಶಬ್ದ ನಾವು ಕೇಳ್ತಾ ಇದ್ವಿ. ಸದ್ಯಕ್ಕೆ ಇನ್ನೂ ಕೂಡ ಇಬ್ರು ಇದ್ದಾರೆ ಎನ್ನುವ ಮಾಹಿತಿ ಈಗ ಸಿಕ್ಕಿದ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಯ ಭಾಗವಾಗಿ ಅವರನ್ನ ಹುಡುಕುವಂತದ್ದು ಅಥವಾ ಸರ್ಚಿಂಗ್ ಕಾರ್ಯಾಚರಣೆ ನಡೀತಾ ಇದೆ. ಸುಮಾರು ಒಂದು 50ರಿಂದ 100 ಜನ ಭದ್ರತಾ ಪಡೆಗಳು ಇಲ್ಲೇ ಇದ್ದಾರೆ. ಮನೆಯನ್ನ ಸುತ್ತುವರೆದಿದ್ದಾರೆ. ಮನೆಯ ಆಸುಪಾಸು ಇರುವಂತಹ ಕೆಲವು ಜಾಗಗಳನ್ನು ಕೂಡ ಈಗ ಭದ್ರತಾ ಪಡೆಗಳು ಕಣ್ಣಿಟ್ಟು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ನಿರಂತರವಾಗಿ ನಡೀತಾ ಇರುವಂತಹ ಈ ಸರ್ಚಿಂಗ್ ಆಪರೇಷನ್ ರಿಪಬ್ಲಿಕ್ ಕನ್ನಡ ಇಲ್ಲಿಂದ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಸೇನಾ ಬಂಕರ್ಗಳಲ್ಲಿ ನಿಂತಿರೋದನ್ನ ನಮ್ಮ ವಿಜೆ ತೋರಿಸಬೇಕು. ಆಪರೇಷನ್ ಅನ್ನ ತೋರಿಸಬೇಡಿ ನಮ್ಮ ವಿಜೆ ಮಂಜುನಾಥ್. ಸೇನಾ ಬಂಕರ್ಗಳೆಲ್ಲ ನಿಂತ್ಕೊಂಡಿದ್ದಾವೆ. ಅದ್ರ ಜೊತೆಗೆ ಅಲ್ಲಿ ಸಿಆರ್ಪಿಎಫ್ 108ನೇ ಬೆಟಾಲಿಯನ್ ಭದ್ರತಾ ಪಡೆಗಳು ಸೇರಿದಂತೆ ರಾಷ್ಟ್ರೀಯ ರೈಫಲ್ಸ್ ನ ಭದ್ರತಾ ಪಡೆಗಳು ಸೇರಿದಂತೆ ಎಸ್ಒಜಿ ಸ್ಪೆಷಲ್ ಆಪರೇಷನ್ ಗ್ರೂಪ್ ನ ಭದ್ರತಾ ಪಡೆಯ ಸಿಬ್ಬಂದಿಗಳು ಕೂಡ ಇದ್ದಾರೆ. ಎನ್ಕೌಂಟರ್ ಆಗಿರುವಂತಹ ಸ್ಥಳವನ್ನ ಸ್ಯಾನಿಟೈಸ್ ಮಾಡ್ತಾರೆ. ಸಹಜವಾಗಿ ಸ್ಯಾನಿಟೈಸ್ ಮಾಡೋದು ಅಂತ ಹೇಳಿದ್ರೆ ಉಗ್ರರ ಗುರುತು ಸಿಗಬಾರದು ಅನ್ನೋ ಕಾರಣಕ್ಕೋಸ್ಕರ ಅವರಿಗೆ ಮತ್ತೆ ಫೈರಿಂಗ್ ಮಾಡ್ತಾರೆ. ಅವರು ದೇಹದ ಮೇಲೆ ಮತ್ತೆ ಫೈರಿಂಗ್ ಆಗುತ್ತೆ. ಈಗಷ್ಟೇ ಒಂದು 5-6 ಸುತ್ತಿನ ಫೈರಿಂಗ್ ಈಗಷ್ಟೇ ಕೆಲವೇ ಕ್ಷಣದ ಹಿಂದೆ ಈಗ ಆಯ್ತು. ಆ ಶಬ್ದ ಕೂಡ ನಮಗೆ ಕೇಳಿಸ್ತು. 3 ಜನರನ್ನ ಈಗ ಛಿದ್ರವಾಗಿ ಅಂದ್ರೆ ಅವ್ರ ಮೇಲೆ ಮತ್ತೆ ಫೈರಿಂಗ್ ಆಗುತ್ತಲ್ಲ, ಅದು ಸ್ಯಾನಿಟೈಸ್ ಈಗ ಆಗಿದೆ. ಸ್ಯಾನಿಟೈಸ್ ಇನ್ನಿಬ್ಬರಿಗಾಗಿ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಆ ಮನೆಯ ಒಳಗಡೆ ಹೊಕ್ಕಿದ್ದಾರೆ. ಈಗ ಇನ್ನುಳಿದಂತ ಅಕ್ಕಪಕ್ಕ ಮನೆಗಳು ಮತ್ತೆ ಅಲ್ಲಿದ್ದಂತ ಪಹಾಡಿ ಏರಿಯಾ ಇದೆಯಲ್ಲ, ಅಲ್ಲೆಲ್ಲ ಈಗ ಸೇನೆ ನಿಧಾನವಾಗಿ ಮುಂದಕ್ಕೆ ಹೋಗಿ ಅಲ್ಲಿಗ ಕಾರ್ಯಾಚರಣೆಯ ಭಾಗವಾಗಿ ಎಲ್ಲವನ್ನು ಕೂಡ ಸರ್ಚ್ ಮಾಡುವಂತ ಕೆಲಸ ಮಾಡ್ತಾ ಇದೆ. ಸದ್ಯಕ್ಕೆ ಬಿಗುವಿನ ವಾತಾವರಣ ಇಲ್ಲಿದೆ. ಒಂದು ಕಡೆಯಲ್ಲಿ ಶ್ರೀನಗರದ ವಾಯುನೆಲೆಗೆ ಈಗಷ್ಟೇ ರಾಜನಾಥ್ ಸಿಂಗ್ ಅವರು ರಕ್ಷಣಾ ಸಚಿವರು ಬಂದು ಸೇನೆ ಜೊತೆಗೆ ಫೋಟೋ ತಗೊಂಡು ಭಯೋತ್ಪಾದನೆ ವಿರುದ್ಧ ನಾವು ಸೆಟೆದು ನಿಂತು ನಾವು ನಿರ್ನಾಮ ಮಾಡ್ತೀವಿ, ಇದು ಭಯೋತ್ಪಾದನೆಯ ವಿರುದ್ಧದ ಹೋರಾಟದ ಒಂದು ಹೊಸ ದಿಕ್ಕು ಅಥವಾ ಹೊಸ ಒಂದು ತಿರುವು ಅಂತೇಳಿ ಹೇಳ್ತಾ ಇದ್ರೆ, ಈ ಕಡೆಯಲ್ಲಿ ಭಯೋತ್ಪಾದಕರ ನೆಲೆಗಳು ಮತ್ತೆ ಅವರಿದ್ದಂತ ಜಾಗಗಳನ್ನ ಹುಡುಕಿ ನಮ್ಮ ಸೇನೆ ಕಾರ್ಯಾಚರಣೆಯ ಭಾಗವಾಗಿ ಎಲ್ಲವನ್ನ ಧ್ವಂಸ ಮಾಡ್ತಾ ಇದೆ, ಹೆಡೆಮೂರಿ ಕಟ್ತಾ ಇದೆ. ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಹೊಸ ತಿರುವನ್ನ ಪಡೆದುಕೊಂಡಿದೆ. ನೋಡಿ, ನಮ್ಮ ಮಿಲಿಟೆಂಟ್ ಆಪರೇಷನ್ ಈಗ ಗಡಿಯಲ್ಲಿ ಸ್ಥಗಿತವಾಗಿದೆ, ಕದನ ವಿರಾಮ ಘೋಷಣೆ ಆಗಿರೋದ್ರಿಂದಾಗಿ. ಆದ್ರೆ ಕೆಲವು ಸೆನ್ಸಿಟಿವ್ ಏರಿಯಾಗಳಲ್ಲಿ, ಪುಲ್ವಾಮಾ ಆಗಿರ್ಬೋದು, ಶೋಫಿಯಾನ್ ಆಗಿರ್ಬೋದು, ಕೆಲವು ಸೆನ್ಸಿಟಿವ್ ಏರಿಯಾಗಳಲ್ಲಿ ಕಾರ್ಯಾಚರಣೆ, ಟೆರರ್ ಅಗೇನೆಸ್ಟ್ ಕಾರ್ಯಾಚರಣೆ ನಡೀತಾ ಇದೆ. ರಿಪಬ್ಲಿಕ್ ಅಂತ ಗ್ರೌಂಡ್ ಸ್ಥಳದಲ್ಲಿದ್ದು ಅಥವಾ ಈ ಒಂದು ಪಿನ್ ಡ್ರಾಪ್ ಈ ಕ್ಷಣದ ಮಾಹಿತಿಯನ್ನ ತಿಳಿಸುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಸ್ಮಿತಾ, ರೈಟ್, ಸಂಪರ್ಕದಲ್ಲಿ ರಾಮಾದಲ್ಲಿ 3 ಉಗ್ರರನ್ನ ಹೊಡೆದುರುಳಿಸಿದೆ ಭಾರತದ ಸೇನಾಪಡೆ. ಭದ್ರತಾ ಪಡೆಗಳಿಂದ ನಿರಂತರ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಲಾಲ್ನ ಕುಚುಮುಲ್ಲಾದಲ್ಲಿ ಭದ್ರತಾ ಪಡೆ ಸರ್ಚಿಂಗ್ ಕಾರ್ಯವನ್ನ ಮುಂದುವರೆಸಿದೆ. ನಿರಂತರವಾಗಿ ಗುಂಡಿನ ಸದ್ದು ಕೇಳೋಕ್ ಸಿಕ್ಕಿದೆ. ಎನ್ಕೌಂಟರ್ ಸ್ಥಳವನ್ನ ಇದೀಗ ಸ್ಯಾನಿಟೈಸ್ ಮಾಡ್ತಾ ಇದೆ ಸೇನಾ ಪಡೆ. मैं भी आ रहा हूँ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ಆಕ್ಚುಲಿ ಈ ಆಪರೇಷನ್ ಸಿಂಧೂರದ ಬಹುತೇಕ ಕಾರ್ಯಗಳು ಮುಗಿತು. ಇನ್ನೇನಿದ್ರು ಉಗ್ರರ ವಿರುದ್ಧ ಕಾರ್ಯಾಚರಣೆ, ಹಾಗೆ ಕಾಶ್ಮೀರ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ ಅಂತ ಹೇಳಿ ವಾಪಸ್ ಬೆಂಗಳೂರು ಬರುವವರಿದ್ದು. ಆದ್ರೆ ಉಗ್ರರ ವಿರುದ್ಧದ ಭಾರತೀಯ ಸೇನಾ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ. ಮೊನ್ನೆ ಶೋಪಿಯಾನ್ನಲ್ಲಿ, ಹಾಗೆ ಇವತ್ತು ಪುಲ್ವಾಮಾ ಭಾಗದಲ್ಲಿ. ಹೀಗಾಗಿ ಕಾಶ್ಮೀರದಲ್ಲೇ ಉಳಿದುಕೊಂಡಿದ್ದಾರೆ. ಮತ್ತೊಂದಷ್ಟು ದಿನಗಳ ಕಾಲ ಅಲ್ಲಿನ ಕಾರ್ಯಾಚರಣೆಯ ಲೈವ್ ಅಪ್ಡೇಟ್ಸ್ ಅನ್ನ ನಿಮ್ವರೆಗೂ ತಲುಪಿಸ್ತಾ ಹೋಗ್ತಾರೆ ನನ್ನ ಕಲೀಗ್ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ. ರಂಜಿತ್, ಸದ್ಯಕ್ಕೆ ಸೇನೆಯ ಕಾರ್ಯಾಚರಣೆ ಯಾವ ರೀತಿ ನಡೀತಾ ಇದೆ, ತಾವೆಲ್ಲಿದ್ದೀರಿ, ಏನೆಲ್ಲ ಅಪ್ಡೇಟ್ಸ್ ಕೊಡಬಹುದು ನಮ್ಮ ವೀಕ್ಷಕರಿಗೆ? ನೋಡಿ, ನಾನೀಗ ಪುಲ್ವಾಮಾದ ಈ ಭಯೋತ್ಪಾದಕರ ನೆಲೆಗಳನ್ನ ಹುಡುಕಿ ಭಾರತೀಯ ಸೇನೆ ಧ್ವಂಸ ಮಾಡ್ತಾ ಇದೆಯಲ್ಲ, ಪುಲ್ವಾಮಾದ ಈ ಜಾಗದಲ್ಲಿ ನಾನಿದ್ದೀನಿ. ಬೆಳಿಗ್ಗೆ 3 ಗಂಟೆ ಸುಮಾರಿಗೆ ಭಯೋತ್ಪಾದಕರು ಸುಮಾರು 5 ಜನ ಈ ಮಾರ್ಗದಲ್ಲಿ ಮುಂದಕ್ಕೆ ಹೋದ್ರೆ ಒಂದು ಮನೆಯಲ್ಲಿ ತಂಗಿದ್ರು ಅನ್ನೋದ್ರ ಬಗ್ಗೆ ಸೇನೆಗೆ ಮಾಹಿತಿ ಬರುತ್ತೆ, ಖಚಿತ ಮಾಹಿತಿ ಬರುತ್ತೆ. ರಾತ್ರಿ ಸುಮಾರಿಗೆ ಅಂದ್ರೆ ಮಾಹಿತಿ ಬರುತ್ತೆ. ಅದಾದ ನಂತರ ಸೇನೆ ಇಲ್ಲಿಗೆ ಸಿಆರ್ಪಿಎಫ್ ನ 108ನೇ ಬೆಟಾಲಿಯನ್ ಹಾಗೆ ಎಸ್ಒಜಿ ಸ್ಪೆಷಲ್ ಆಪರೇಷನ್ ಗ್ರೂಪ್ ಸೇರಿದಂತೆ ಮತ್ತು ರಾಷ್ಟ್ರೀಯ ರೈಫಲ್ಸ್ ಭದ್ರತಾ ಪಡೆಗಳು ಇಲ್ಲಿಗೆ